ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಗ ರತ್ನಾಸ್ ಅಡಿಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ. ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. 1 kg ಮಟನ್ನು, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಜೀರಿಗೆ, ಮೆಣಸು, ಮತ್ತು ಸೋಂಕಾಳು, ಚಕ್ಕೆ, ಒಂದು ಪೀಸ್, 2 ಪೀಸ್ ಚಕ್ಕೆ, ಒಂದು 4 ಲವಂಗ, ಏಲಕ್ಕಿ. ಒಗ್ಗರಣೆಗೆ ಈರುಳ್ಳಿ, ಹಚ್ಚಿಟ್ಟಿದ್ದು ಕೊತ್ತಂಬರಿ, ಪುದೀನ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಎಣ್ಣೆ ಇಷ್ಟು ಬೇಕು. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಕಾಳು ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಶುಂಠಿ, ಹಸಿಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಮೆಣಸು ಇಷ್ಟು ಹಾಕ್ಕೊತಾ ಇದ್ದೀನಿ. ಇಷ್ಟು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಬಿಡ್ತೀನಿ ಮಸಾಲೆನ. ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಇದು ಫ್ರೈ ಆಯಿತು. ಈಗ ಆರಕ್ಕೆ ಇಟ್ಬಿಡೋಣ, ಈ ಕಡೆ ಸೈಡಿಗೆ ತೆಗೆದಿಟ್ಬಿಡೋಣ. ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿ, ಪುದೀನ, ಕೊತ್ತಂಬರಿ ಫ್ರೈ ಆಯಿತು. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಮಟನ್ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಇದನ್ನ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಅರಿಶಿನ ಪುಡಿ ಹಾಕ್ಕೊಂಡು ಒಂದು 5 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಒಂದು ಉಪ್ಪು ಒಂದಿಷ್ಟು ಹಾಕ್ತಾ ಇದ್ದೀನಿ, ಕಲ್ಲು ಉಪ್ಪು. ಇದನ್ನ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಡೋಣ. ಕಲಿಸ್ಕೊಟ್ಮೇಲೆ ಇದು ಫ್ರೈ ಆಗ್ತಾ ಆಗಲೇ ಎಣ್ಣೆಯಲ್ಲೆಲ್ಲ ಹುರ್ಕೊಂಡಿದ್ದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು, ಮಸಾಲೆ ಮಾಡ್ಕೊಬೇಕು. ಈಗ ನೋಡಿ ಇಷ್ಟು ರುಬ್ಕೊಂಡಿದ್ದೀನಿ ತರಿಯಾಗಿ. ಜಾಸ್ತಿ ನೈಸಾಗಿ ಬೇಕಾಗಿಲ್ಲ. ಇದು ಗ್ರೇವಿಗೋಸ್ಕರವಾಗಿ ಇಷ್ಟೇ ರುಬ್ಕೊಬೇಕು. ಈಗ ರುಬ್ಕೊಂಡಿರೋದು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ನೋಡಿ, ಚೆನ್ನಾಗಿ ಬರ್ತಾ ಇದೆ. ಹಿಂಗೆ ಜಾಸ್ತಿ ನೈಸಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಈಗ ತರಿಯಾಗಿ ಕಾಣಿಸ್ತಾ ಇದೆಯಾ? ಈಗ ಕಲರ್ ಬಿಡ್ತಾ ಐತೆ ನೋಡಿ, ಕಲರ್ ಆಗ್ತೈತೆ ಗ್ರೀನ್ದು. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಗ್ರೇವಿ ಬೇಕಲ್ವ ನಮಗೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಒಂಚೂರು ಉಪ್ಪು, ಸ್ವಲ್ಪ ಸಪ್ಪೆ ಕಾಣ್ತಾ ಇದೆ, ಚೂರು ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಖಾರ ಕಡಿಮೆ ಇದ್ದಂಗಿತ್ತು, ಒಂದು 3 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಕಲಿಸ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ನ. ಒಂದು 2 ವಿಸಿಲ್ಗೆ
2 ವಿಸಿಲ್ ಬಂತು. ಈಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ನೋಡಿ 2 ವಿಸಿಲ್ ಗಾಳಿ ಎಲ್ಲ ಹೋಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರ್ ಆಗಿದೆ. ಹಸಿರು ಕಲರ್ ಗ್ರೇವಿ, ಮಟನ್ ಗ್ರೇವಿ ಈಗ ಬೆಂದಿದೆಯಾ ಅಂತ ನೋಡೋಣ ಇರ್ರಿ. ಬೆಂದಿದೆ. ನಾಟಿ ಸ್ಟೈಲಲ್ಲೇ ಮಟನ್ ಗ್ರೇವಿ ಮಾಡಿದ್ದೀನಿ, ಮುದ್ದೆ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಂಪಲ್ಲಾಗಿ ಟೇಸ್ಟಾಗಿ ಸೂಪರಾಗಿ ಇದೆ ಟೇಸ್ಟ್.